ವೆಲ್ಕಮ್ ಬ್ಯಾಕ್ ಟು ಚಂದನ್ ಅಪುಲ್ಲಾಗ್. ಈಗ ನಾವು ಬಂದಿದ್ದೀವಿ ನಮ್ಮ ಊರು, ನಮ್ಮ ಹಾಸನ್. ಹಾಸನಾಂಬ ದೇವಿ ಸಪ್ತ ಮಾತೃಕೆ ನೀನು, ನಿನ್ನ ದರ್ಶನದಲ್ಲಿ ಶಕ್ತಿ ತುಂಬಿ. ನಮಸ್ತೆ ಎಲ್ರಿಗೂ, ನಾನಿದ್ದೀನಿ ಈಗ ಹಾಸನ್ ಡೈರಿ ಸರ್ಕಲ್. ಆಗಲೇ ಎಂಟ್ರೆನ್ಸ್ ತೋರಿಸ್ತಾ ಇಲ್ವಾ ನಿಮಗೆ, ಅದು ಇದಕ್ಕಿಂತ ಮುಂಚೆ ಬರುತ್ತೆ. ಇವಾಗ ನಂಗೆ ಗೊತ್ತಿರೋ ಪ್ರಕಾರ ಲೈಟಿಂಗ್ಸ್ ಇದು ಒಂದು 60 ಲಕ್ಷ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫುಲ್ ಇಡೀ ಹಾಸನ್ನು ಮತ್ತು ಹಾಸನಾಂಬನ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಯಾವ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಸ್ಟಾರ್ಟಿಂಗು ಚಾಮುಂಡೇಶ್ವರಿ ಇದೆ. ಇವಾಗ ಚಾಮುಂಡೇಶ್ವರಿ ಹತ್ರ ಸಿಂಹ ಕುತ್ಕೊಂಡಿರೋ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಈ ವಿಡಿಯೋ ಯಾಕೆ ಇವಾಗ ಮಾಡ್ತಾಯಿದ್ದೀನಿ ಅಂದರೆ, ನಾನು ವಿಡಿಯೋ ಪೋಸ್ಟ್ ಮಾಡಿದ್ರೆ ಜನ ಎಲ್ಲ ತುಂಬ ಹೋಗ್ತಾರೆ, ಅದಕ್ಕೆ ಈಗ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗೈಸ್, ಇವಾಗ ನೋಡ್ತಾ ಇದ್ದೀರಾ ಎಂಟ್ರೆನ್ಸ್ ನೀವು. ಈ ವರ್ಷ ತುಂಬ ಚೆನ್ನಾಗಿ ಆಯಿತು ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ಈಗ ಸಚಿವರಾದ ಕೃಷ್ಣ ಬೈರೇಗೌಡರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. VIP ಪರ್ಸನ್ಸ್ಗೆಲ್ಲ ಜಾಸ್ತಿ ಅಲೋ ಮಾಡಿಲ್ಲ, ಜಾಸ್ತಿ ಕಾಮನ್ ಪೀಪಲ್ಗೆ ಅಲೋ ಮಾಡಿದ್ದಾರೆ ದರ್ಶನ ಮಾಡೋಕ್ಕೆ. ಹಂಗಾಗಿ ಈ ಸಲ ತುಂಬ ಚೆನ್ನಾಗಿ ಆಯಿತು. ಈ ವರ್ಷ ಏನಿಲ್ಲ ಅಂದರೆ 25 ಲಕ್ಷ ಜನ ಸೇರಿದ್ದಾರೆ. ಹಿಂದಿನ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಹೆಚ್ಚು ಜನ ಸೇರಿದ್ದಾರೆ. ಮಳೆ ಕೂಡ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇತ್ತು. ಏನು ನೋಡ್ತಾ ಇದ್ದೀರಾ, ಇದು ಸರ್ಕಲ್, ಬಸ್ ಸ್ಟ್ಯಾಂಡ್ಗೆ ಹೋಗೋ ಸರ್ಕಲ್ಲು. ನೋಡಿ ಲೈಟಿಂಗ್ಸ್ ಒಂದೊಂದು ಡಿಸೈನ್ ಒಂದೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ. ಫಸ್ಟ್ 2 ದಿವಸ ಕಮ್ಮಿ ಇದ್ರೂ ಆಮೇಲೆ ಬರ್ತಾ ಬರ್ತಾ ಜಾಸ್ತಿ ಜನ ಆದರು. ನೋಡಿ ಇದು DC ಆಫೀಸ್. ಇದು ಹಾಸನಾಂಬಗೆ ಹೋಗೋ ರಸ್ತೆಯಲ್ಲೇ ಇದೆ DC ಆಫೀಸು. ಬ್ಲೂ ಕಲರು ಯೆಲ್ಲೋ ಕಲರು ಎರಡು ಮಿಕ್ಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಬಾರ್ಡ್ ಕಲರ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಅಭಿಪ್ರಾಯ. ನಾನೀಗ ಬಂದಿರೋದು ಇದು ಲಾಸ್ಟ್ ದಿವಸ, ಅಂದರೆ ಲಾಸ್ಟ್ ದಿವಸ ಲೈಟಿಂಗ್ಸಲ್ಲಿ 12 ಗಂಟೆಗೆ ಜಾತ್ರೆ ಇರುತ್ತೆ. ಆ ಜಾತ್ರೆ ಕೂಡ ತೋರಿಸ್ಕೊಡ್ತೀನಿ ಮುಂದೆ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಫುಲ್ ಡೀಟೇಲಾಗಿ ಅಂದರೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೋಡಿ ಲೈಟಿಂಗ್ಸ್ ನೋಡಿ ಯಾವ ಥರ ಹಾಕಿದ್ದಾರೆ. ಸ್ಟಾರ್ಟಿಂಗಲ್ಲೇ ಲಕ್ಷ್ಮಿ ಕೂಡ ಇನ್ನೊಂದು ಹಾಕಿದ್ದಾರೆ. ನಂಗೆ ಇನ್ನೊಂದು ಏನು ಅಂದರೆ ಬೇಜಾರು, ಲಾಸ್ಟ್ ಟೈಮು 2 LED ಸ್ಕ್ರೀನ್ ಹಾಕಿದ್ರು. ಈ ವರ್ಷ ಕೂಡ ಆಗ್ಬೋದಾಯಿತು. ನೋಡಿ ಇದು NR ಸರ್ಕಲ್ಲು. NR ಸರ್ಕಲಲ್ಲಿ ಯಾವ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಸರ್ಕಲ್ ಹತ್ರ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸು. ಇನ್ನೊಂದು LED ಸ್ಕ್ರೀನು 1-2 ಹಾಕಿರೋ, ಇಲ್ಲ ಅಥವಾ 1-6 ಹಾಕಿರೋ ಸ್ಯಾಟಿಸ್ಫೈ ಆಗಿರೋದು. LED ನೋಡಿಕೊಂಡು ದರ್ಶನ ಆಗೋದನ್ನು, ದೇವ್ರನ್ನ ತೋರಿಸ್ಕೊಂಡು ಆ ಥರ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿರೋದು. ಅದೊಂದು ಗಿಲ್ಟ್ ಇದೆ ನನಗಂತೂ. ನಿಮ್ಗೇನು ಅನಿಸುತ್ತಾ ಕಮೆಂಟ್ ಮಾಡಿ. ನೋಡಿ ಯಾವ ಥರ ಜನ ಎಲ್ಲ ಬಂದಿರೋದು. ಟ್ರಾಫಿಕ್ ಆಗಿತ್ತು. ಮಳೆ, ಎಷ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಉಡ್ರು ಮಳೆ ಎಲ್ಲ ಬಂದಿತ್ತು. ನಾನು ಹಬ್ಬಕ್ಕೆ ಅಂತ ಇಲ್ಲಿ ಹಾಸನಕ್ಕೆ ಬಂದಿದ್ದೆ. ನಾನು ಟೈಮ್ ನೋಡಿಕೊಂಡು ನಾನು ವಿಸಿಟ್ ಆಗ್ತಾಯಿದ್ದೀನಿ. ಯಾವಾಗ ಫ್ರೀ ಇರುತ್ತೆ ಏನು ಅಂತ ಒಂದು ಅಂದಾಜು ನಮಗೆ ಐಡಿಯಾ ಇರುತ್ತೆ. ಪ್ರತಿಯೊಂದು ದರ್ಶನ ಮಾಡ್ಬೇಕಾದ್ರೂ 4ರಿಂದ 5 ಅವರ್ ಆಗುತ್ತೆ. ಈಗ ನೋಡಿ, ಇದು ನೋಡ್ತಾ ಇದ್ದೀರಿ, ಇದು ಹಾಸನ್ಗೆ ಹೈಲೈಟು. ಹೇಮಾವತಿ ಸರ್ಕಲ್ಲು, ಐ ಲವ್ ಹಾಸನ್ ಅಂತ ಹಾಕಿದ್ದಾರೆ. ಇಲ್ಲಿ ನೀರು ಬರುತ್ತೆ, ಇಲ್ಲಿ ಅವಾಗ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಇದೆ. ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ, ಅಂದದ ಚಂದದ ಗೊಂಬೆ. ಈಗ ತಾನೇ ಸರ್ಕಲಲ್ಲಿ ಮತ್ತು ನಮ್ಮ ಮಾಮನ ಮಗಳು ಮತ್ತು ಮಗ ಇಬ್ಬರು ಬಂದಿದ್ರು. ನಂಗೆ ಅವ್ರು ನೋಡಿ ನಿಮ್ಗೆ ಹೇಳ್ಬೇಕಾಗಿರೋದು ಒಂದೇ, ನೀವು ಫ್ಯಾಮಿಲಿ ಜೊತೆ ಬರ್ತೀರಾ ಓಕೆ, ಬಸ್ಸಲ್ಲಿ ಬರ್ತೀರೋ ಇಲ್ಲ ಪ್ರೈವೇಟಲ್ಲಿ ವೆಹಿಕಲ್ ಬರ್ತೀರೋ ಓಕೆ. ಆದರೆ ಮಕ್ಕಳನ್ನ ಮನೇಲಿ ಇಲ್ಲಾಂದರೆ ಯಾರನ್ನಾರು ನೋಡ್ಕೊಳೋರು ಅಂಥ ಕಡೆ ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಯಾಕೆ ಅಂದರೆ ಇಲ್ಲಿ ಬರೀ ದರ್ಶನ ಮಾಡೋಕ್ಕೆ 4 ಅವರ್ 3 ಅವರ್ ಆ ಥರ ಆಗುತ್ತೆ ಅಂದರೆ ಅವ್ರ ಕೈಲಿ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಬಂದು ಸುಮ್ಮನೆ ಕಷ್ಟಪಡೋ ಬದಲು ನೀವು ಆರಾಮಾಗಿ ಮನೆಯಲ್ಲೇ ಯಾರಿಗಾನ ಬಿಟ್ಟರೆ ಇನ್ನೂ ಒಳ್ಳೆಯದು. ಅವ್ರು ಇವಾಗಿಲ್ಲ ಅನ್ನೋ ಮುಂದೆ ಯಾರು ನೋಡ್ತಾರೆ. ಇದು ಎಲ್ಲೂ ಹೋಗಲ್ಲ, ಪ್ರತಿ ವರ್ಷವೂ ನಡೆಯುತ್ತಿದ್ದು. ಬನ್ನಿ ಇವಾಗ ನೋಡಿ, 1000 ರೂಪಾಯಿ ಟಿಕೆಟ್ ಕೌಂಟ್ರ್ ಇದೆ. ಇವಾಗ ನೋಡಿ ದರ್ಶನ ಖಾಲಿ ಹೊಡಿತೈತಿ. ಇವಾಗ ನಾವು ಈ ಕಡೆ ಬಂದಾಗ ಖಾಲಿ ಇದೆ, ಹಿಂಗೆ ನುಗ್ಕೊಂಡು ಹೋಗೋದು. ನೋಡಿ 1000 ರೂಪಾಯಿ ದರ್ಶನ ಖಾಲಿ ಇದೆ. ಬೆಳಗಿನ ಜಾವ ಬರೋಕ್ಕೆ ಟ್ರೈ ಮಾಡಿ, ಆದಷ್ಟು ಒಂದು 5-5:30 ಬಂದುಬಿಟ್ರೆ ನಿಮಗೆ ಏನಿಲ್ಲ 3 ಅವರ್ ಒಳಗಡೆ ದರ್ಶನ ಆಗುತ್ತೆ. ಆ ಥರ ಮಾಡ್ಕೊಳ್ಳಿ. ನಿಮಗೆ ದೂರದಿಂದ ಬರೋರಿಗೆ ಈ ಆನ್ಲೈನೆಲ್ಲ ನೋಡ್ಕೊಂಡು ಬರೋಕ್ಕೆ ಹೋಗಲೇಬೇಡಿ. ಯಾಕೆಂದರೆ ಅವರು ಸ್ಟೇಟಸ್ ಹಾಕಿರ್ತಾರೆ ಖಾಲಿ ಇದೆ ಅಂತ. ನೀವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಜನ ತುಂಬೋಗಿರ್ತಾರೆ. ಏನಿರೋ ಒಂದು 5-10 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಬನ್ನಿ. ನೋಡಿ ಧರ್ಮ ದರ್ಶನ
ಯಾವ ಥರ ಖಾಲಿ ಇದೆ. ನಾವು ಈ ಥರ ನೋಡಿಕೊಂಡು ಒಳಗಡೆ ಹೋಗ್ತೀವಿ. ನೋಡಿ ಇಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ, ಮೇಲೆ ನಮೋ ಆಸನಾಂಬೆ ಅಂತ ಹಾಕಿದ್ದಾರೆ. ನೋಡಿ ಚೆನ್ನಾಗಿ ಹಾಕಿದೆ. ಇದನ್ನು ಏನೋ ಸ್ವಲ್ಪ ಅಗಲವಾಗಿ ಆಗ್ಬೋದಾಯಿತು. ನೋಡಿ ಇಲ್ಲಿ ಸ್ಟ್ಯಾಚು ಇದೆ, ಫುಲ್ಲು ಹೈಲೈಟ್ ಮಾಡ್ಬೋದಾಯಿತು ಲೈಟಿಂಗ್ಸ್ ಎಲ್ಲ ಹಾಕಿ. ನನಗೆ ಗೊತ್ತಿರೋಂಗೆ ಜಾಸ್ತಿ ಹೈಲೈಟ್ ಹಾಕಿಲ್ಲ. ನೋಡಿ ಇಲ್ಲಿ ಧರ್ಮದರ್ಶನ ಎಲ್ಲ ಇಲ್ಲೇ ಕ್ಯೂ ಇರೋದು, ಇಲ್ಲೇ ಸ್ವಲ್ಪ ಜಾಸ್ತಿ ಡೆಕೋರೇಷನ್ ಮಾಡ್ಬೋದಾಯಿತು. ಖಾಲಿ ಇತ್ತು ಅಂತ ಒಳಗಡೆಗೆ ಬರ್ತಾಯಿದ್ದೀನಿ. ಸ್ಟಾರ್ಟಿಂಗಿಂದ ಸ್ವಲ್ಪ ಓಡ್ಕೊಂಡು ಬಂದೆ. ನೋಡಿ ಇಲ್ಲಿ ಎಲ್ಲ ಜನ ಹೆಂಗಿದೆ ಅಂದರೆ ಆರಾಮಾಗಿ ಹೋಗ್ಬೋದಾಯಿತು. ಮಧ್ಯದಲ್ಲೆಲ್ಲ ನೋಡಿ ಯಾವ ಥರ ಸ್ಪೇಸ್ ಇದೆ. ಮೊಬೈಲ್ ನೋಡ್ಕೊತಾರೆ. ನೋಡಿ ಜನ ಎಲ್ಲ ದರ್ಶನ ಟೈಮಲ್ಲಿ ಮೊಬೈಲ್ ನೋಡೋದು, ಮಾತಾಡೋದು ಅವೆಲ್ಲ ಬಿಡಬೇಕು. ದರ್ಶನ ಟೈಮಲ್ಲಿ ಫಾಸ್ಟಾಗಿ ಮೂವ್ ಆಗೋ ಥರ ಆದರೆ ಪ್ರತಿಯೊಬ್ಬರಿಗೂ ಬೇಗ ಬೇಗ ದರ್ಶನ ಆಗುತ್ತೆ. ಮೊಬೈಲ್ ನೋಡ್ಕೊಂಡಿದ್ರೆ ದರ್ಶನವೇ ಬೇಗ ಆಗೋಲ್ಲ. ನೋಡಿ ನಮ್ಮ ಮುಂದೆ ಇರೋರು ಸ್ವಲ್ಪ ಸ್ಪೀಡಾಗಿ ಹೋಗ್ತಿದ್ದಾರೆ, ಅಲ್ಲಿ ಸ್ಟ್ರಕ್ಕಾಗಿ ಹೋಗಿದ್ದಾರೆ. ನೋಡಿ ಇಲ್ಲಿ ಸ್ಟ್ರಕ್ಕಾಗಿ ಹೋಗಿದ್ದಾರೆ. ಇದರಲ್ಲಿ ನಿಮಗೆ ಹಂಗೆ ಮುಂದೆ ಅಬ್ಸರ್ವ್ ಮಾಡಿ ಯಾವ ಥರ ಇದೆ ನೋಡಿ. ಇಂಥ ರಶ್ ಇರೋ ಟೈಮಲ್ಲಿ ಈ ಥರ ಗ್ಲಾಸ್ ಹಾಕೊಂಡು ಬರ್ತಾರಲ್ಲ, ಏನು ಮಾಡೋಣ ಇವರಿಗೆ. ನೋಡಿ ಈ ಶೋಕಿ ಬೇಕಾಗಿತ್ತಾ ನೋಡಿ, ಇವ್ರು ತೋರಿಸ್ತೀನಿ ನೋಡಿ, ಈ ಶೋಕಿ ಬೇಕಾಗಿತ್ತಾ ಅಂತ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಸೈಡ್ಸಲ್ಲ ನೀವು ಯಾವುದೇ ಕ್ಯೂ ಅಲ್ಲಿ ಇದ್ರೂ ಒಂದು ಫುಲ್ಲು ಲೆಫ್ಟ್ ಸೈಡ್ಗೆ ಹೋಗಿ ಈ ಥರ ಮಧ್ಯದಲ್ಲಿ ನಡ್ಕೊಂಡು ಓಡಾಡಬೇಡಿ. ಇಲ್ಲ ಮಿಡಲಲ್ಲಿ ಬನ್ನಿ. ನೀವು ಯಾವುದೇ ಕ್ಯೂ ಅಲ್ಲಿ ಇದ್ರೂ ನೋಡಿ ಗೇಟ್ ಹಾಕಿರ್ತಾರಲ್ಲ ಎಜ್ಜಲ್ಲಿ ಸುಮಾರು ಜನಕ್ಕೆ ಗಾಯ ಆಗಿದೆ. ಅದಕ್ಕೆ ನೋಡ್ಕೊಂಡು ಓಡಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿ ತೋರಿಸ್ತಿರೋದು ನಿಮಗೆ. ಆದಷ್ಟು ಸೆಂಟ್ರಲ್ ಓಡಾಡಿ ನೀವು. One eternity later. ಲಾಸ್ಟ್ಗೂ ದರ್ಶನ ಆಯಿತು. ನನಗಾಗಿರೋ ದರ್ಶನ ಟೈಮಿಂಗ್ ಬಂದುಬಿಟ್ಟು 1.5 ಗಂಟೆ ಕೇವಲ. ಅಷ್ಟರಲ್ಲಿ ದರ್ಶನ ಆಗಿದೆ. ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಪಾಟು ಇಲ್ಲ ಇದೇ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇದೇ ಗ್ಯಾಪಲ್ಲಿ ನಿಮಗೆ ಹಾಸನಾಂಬ ವಿಶೇಷ ಅಂತ ಅಂದರೆ ಏನು ಅಂತ ಹೇಳ್ತೀನಿ. ಫಸ್ಟು ದೀಪ ವರ್ಷ ಪೂರ್ತಿ ಉರಿಯುತ್ತೆ. ಇದೇ ಥರ 1 ಇಲ್ಲ 2 ವರ್ಷ ಹಿಂದಗಡೆ ಮಳೆ ಬರ್ತಾಯಿತ್ತು, ಆದರೂ ಕೂಡ ದೀಪ ಎಲ್ಲೂ ಆರಿಲ್ದಿರೋ ಥರ ಹಂಗೆ ಉರಿತಾಯಿತ್ತು. ಅದು ವಿಶೇಷ. ಇನ್ನೊಂದೇನೆಂದರೆ ದೇವರಿಗೆ ಏನು ಅಲಂಕಾರ ಮಾಡಿರ್ತಾರೆ ಆ ಹೂವು ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಬಾಡಿರಲ್ಲ. ನೆಕ್ಸ್ಟು ಇನ್ನು ಮುಂದಿನ ವರ್ಷಕ್ಕೆ ಯಾವಾಗ ಓಪನ್ ಮಾಡ್ತಾರೋ ಆ ವರ್ಷನೇ ಇನ್ನು ತೆಗೆಯೋದು, ಮತ್ತು ಅಲಂಕಾರ ಮತ್ತು ಹೊಸದು ಆವಾಗ ಅಲಂಕಾರ ಮಾಡೋದು. ಇನ್ನೊಂದೇನೆಂದರೆ ವಿಶೇಷ, ಇಲ್ಲಿ ವಿಗ್ರಹ ಹೊರಗಡೆ ಕಳ್ತನ ಮಾಡೋಕ್ಕೆ ಕಳ್ಳರು ಬಂದಿದ್ರು. ಆವಾಗ ದೇವರು ಶಾಪ ಕೊಟ್ಟು ಅವ್ರನ್ನ ಕಲ್ಲಿನ ಥರ ರೂಪ ಮಾಡಿದ್ದಾರೆ. ಇವಾಗಿನ ನೋಡೋಕ್ಕಾಗಲ್ಲ. ಇದು ಏನು ಇವತ್ತು 12 ಗಂಟೆ ಜಾತ್ರೆ ಆಗೋಗುತ್ತೆ. ನೆಕ್ಸ್ಟ್ ದಿವಸ ನೋಡ್ಬೋದು ನೀವು ಆ ವಿಗ್ರಹನ. ಅದು ಸುಮಾರು 10 ವರ್ಷ ಆಗಿದೆ ಅಂದ್ಕೊತೀನಿ, ನನಗೆ ಗೊತ್ತಿರಂಗೆ. ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಗಣೇಶ ಇಟ್ಟು ಪ್ರತಿಯೊಂದು ದರ್ಶನ ಆಗಿದ ತಕ್ಷಣ ಅಲಂಕಾರ ಇಟ್ಟಿದ್ದಾರೆ. ನೋಡೋಕ್ಕೆ ಕಣ್ ತುಂಬುತ್ತೆ. ಹಾದಿಯ ಕಾಣದ ನನ್ನಯ ಪಯಣದಿ ಧ್ರುವ ತಾರೆ ನೀನು. ನೋಡಿ ನೈಟು 11:30 11 ಗಂಟೆ ಆಗಿದೆ. ಈಗ ಜನ ಆದರೂ ಇದ್ದಾರೆ. ಯಾಕೆ ಅಂತಂದರೆ ಇದು ಲಾಸ್ಟ್ ದಿವಸ ಮತ್ತು ಹಾಸನಾಂಬ ದೇವಿದು ಅಂತಿಮ ದರ್ಶನ. ಇದು ಶ್ರೀ ಸಿದ್ದೇಶ್ವರ ಸ್ವಾಮಿದು ಜಾತ್ರೆ ಇರುತ್ತೆ ಇವಾಗ 12 ಗಂಟೆಗೆ. ಅದಕ್ಕೆ ಹಾಸನಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲ ಇವಾಗ ಬಂದು ನೋಡ್ಕೊಂಡು ಹೋಗ್ತಾರೆ. ಕ್ಲೀನಾಗಿ ನೋಡ್ಬೋದು. ಹಾಸನಾಂಬ ದೇವಿ ಸಪ್ತ ಮಾತೃಕೆ ನೀನು, ನಿನ್ನ ದರ್ಶನದಲ್ಲಿ ಶಕ್ತಿ ತುಂಬಿ ಕಷ್ಟಗಳ ಕಾಲದಲ್ಲಿ ನೆರವು ನೀಡುವೆ. ನಿನ್ನ ಕರುಣೆಯಲ್ಲಿ ಬದುಕು ನೆಮ್ಮದಿ. ಓ ದೇವಿ ನೀನೆ ಜ್ಞಾನ, ನೀನೆ ಶಕ್ತಿ. ನಿನ್ನ ದರ್ಶನದಲ್ಲಿ ನನ್ನ ನೋವು ಕಡಿಮೆ. ನಿನ್ನ ಆರಾಧನೆಯೇ ನಮಗೆ ಶಾಂತಿ. ನಿನ್ನ
ನಿನ್ನ ಶರಣನಾಗಿಯೇ ನನಗೆ ಮುಕ್ತಿ. ಹಾಸನಾಂಬದೇವಿ ಹಸು ನಗುತ್ತಿರು ಈ ಬಾಳಿನಲ್ಲಿ. ಹಾಸನ ಆಗಲೇ ನಿಮಗೆ ಕಳ್ಳರು ಬಂದಿದ್ದು ಅಂತ ಹೇಳಿದ್ನಲ್ಲ ನೋಡಿ, ಆವಾಗ ಕಳ್ಳರು ಬಂದು ಕಲ್ಲಾಗಿ ನಿಂತಿರೋದು ಇದು ಈ ಜಾಗ ನೋಡಿ. 1 2 3 4 ಜನ ಬಂದಿದ್ರು ಅವಾಗ ನೋಡಿ. ಜಾತ್ರೆ ಆಗಿ ಬಾಗಿಲೆಲ್ಲ ಕ್ಲೋಸ್ ಮಾಡಿದ್ದಾರೆ. ಅದೇ ಒಳಗಡೆಗೆ ಬಾಗಿಲು ಹಾಕಿರ್ತಾರೆ, ದರ್ಶನ ಒಳಗಡೆ ಇರಲ್ಲ, ಆಚೆ ಕಡೆ ಎಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು ನೋಡಿ. ಯಾವ ಥರ ಎಲ್ಲ ಜನ ಎಲ್ಲ ಕ್ಲೀನಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವಾಗಲೇ ಬೇಗ ಮಾಡ್ತಾಯಿದ್ದಾರೆ ನೋಡಿ. ಅವಾಗಲೇ ದರ್ಶನ ಮಾಡೋಕ್ಕೆ ಕೂಡ ಬರ್ತಾಯಿದ್ದಾರೆ. ಅವಾಗೇ ಹೇಳಿದ್ನಲ್ಲ, ಅದು ಕಲ್ತನದು ಅದು ಈ ಟೈಮಲ್ಲಿ ನೋಡ್ಬೋದು. ಆವಾಗ ಕ್ಯೂ ಜಾಸ್ತಿ ಇತ್ತಲ್ಲ, ಹಂಗಾಗಿ ಕ್ಯೂ ಅಲ್ಲಿ ಆ ಜಾಗ ನೋಡೋಕ್ಕಾಗಿಲ್ಲ. ಸೊ ಹಂಗಾಗಿ ನಾನು ನಿಮಗೆ ತೋರಿಸ್ಲೇಬೇಕು ಮೈನ್ ಅದು ಅಂತ ಹೇಳ್ಬಿಟ್ಟು, ಅಂದರೆ ಹಾಸನಾಂಬದು ವಿಶೇಷ ಅದು ಒಂದು ಭಾಗ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸಿ ನಿಮ್ಗೆ ಹೇಳ್ತಾ ಇರೋದು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ.